ನವರಾತ್ರಿ. ಇವತ್ತು ಲಲಿತಾ ಪಂಚಮಿ. ಲಲಿತಾ ಪಂಚಮಿ ಹಬ್ಬವನ್ನು ಲಲಿತಾದೇವಿಗೆ ಸಮರ್ಪಿಸಲಾಗಿದೆ ಮತ್ತು ಸಾಂಪ್ರದಾಯಿಕ ಹಿಂದೂ ಪಂಚಾಂಗದ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು 5ನೇ ದಿನ ಆಚರಿಸಲಾಗುತ್ತದೆ. ಹಿಂದೂಗಳು ತಮ್ಮ ದೇವತೆಯ ಗೌರವಾರ್ಥವಾಗಿ ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಈ ಆಚರಣೆಯನ್ನು ಉಪಾಂಗ ಲಲಿತಾ ವ್ರತ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಲಲಿತಾದೇವಿಯ ಪ್ರಮುಖ 10 ಮಹಾವಿದ್ಯೆಗಳಲ್ಲಿ ಒಂದಾಗಿದೆ. ಆಕೆಯನ್ನು ಷೋಡಶಿ ಮತ್ತು ತ್ರಿಪುರ ಸುಂದರಿ ಎಂದು ಕರೆಯಲಾಗುತ್ತದೆ. ಲಲಿತಾ ಪಂಚಮಿ 24 ಅಕ್ಟೋಬರ್ 7 ಸೋಮವಾರ ಲಲಿತಾ ಪಂಚಮಿ ಇರುತ್ತದೆ. ಪಂಚಮಿ ತಿಥಿ ಸಮಯ ಅಕ್ಟೋಬರ್ 7 ಹಗಲು 9:46 AM ದಿಂದ ಅಕ್ಟೋಬರ್ 8 ಹಗಲು 11:17 AM ವರೆಗೆ. ಲಲಿತಾದೇವಿಯ ರೂಪ. ಲಲಿತಾ ಪಂಚಮಿಯನ್ನು 9 ದಿನಗಳ ನವರಾತ್ರಿ ಉತ್ಸವದಲ್ಲಿ 5ನೇ ದಿನದಂದು ಆಚರಿಸಲಾಗುತ್ತದೆ. ದೇವಿಯ ಆರಾಧನೆ ಮತ್ತು ಲಲಿತಾ ಪಂಚಮಿಯಂದು ಉಪವಾಸವನ್ನು ಆಚರಿಸುವುದರಿಂದ ಸಂತೋಷ, ಜ್ಞಾನ ಮತ್ತು ಸಂಪತ್ತು ದೊರೆಯುತ್ತದೆ ಎಂಬುದು ವ್ಯಾಪಕ ನಂಬಿಕೆ. ಈ ದಿನ ಲಲಿತಾ ಸಹಸ್ರನಾಮ, ಲಲಿತೋಪಾಖ್ಯಾನ ಮತ್ತು ಲಲಿತಾ ತ್ರಿಶತಿ ಮುಂತಾದ ಪೂಜಾ ವಿಧಿಗಳೊಂದಿಗೆ ಚಂಡೀದೇವಿಯಂತೆಯೇ ಲಲಿತಾದೇವಿಯನ್ನು ಪೂಜೆ ಮಾಡಲಾಗುತ್ತದೆ. ಆದ್ದರಿಂದ ಲಲಿತಾ ಪಂಚಮಿಯ ಹಬ್ಬವನ್ನು ದೇಶಾದ್ಯಂತ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಲಲಿತಾ ಪಂಚಮಿಯ ಆಚರಣೆಗಳು. ಲಲಿತಾ ಪಂಚಮಿಯಂದು ಉಪವಾಸ ಮಾಡುವುದು ಒಂದು ಪ್ರಮುಖ ಆಚರಣೆಯಾಗಿದೆ ಮತ್ತು ಇದನ್ನು ಲಲಿತಾ ಪಂಚಮಿ ವ್ರತ ಎಂದು ಕರೆಯಲಾಗುತ್ತದೆ. ಈ ಪವಿತ್ರ ವ್ರತವನ್ನು ಆಚರಿಸುವ ಮೂಲಕ ಭಕ್ತರು ಅಪಾರ ಶಕ್ತಿ ಮತ್ತು ಶಕ್ತಿಯನ್ನು ದಯಪಾಲಿಸುತ್ತಾರೆ. ಈ ಸಂದರ್ಭದಲ್ಲಿ ದೇವಿಯ ಗೌರವಾರ್ಥವಾಗಿ ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ನಡೆಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಎಲ್ಲ ಮಹಿಳೆಯರು ಒಟ್ಟಾಗಿ ಪ್ರಾರ್ಥನೆ ಸಲ್ಲಿಸುವ ಸಮುದಾಯ ಪೂಜೆ ಇದೆ. ಲಲಿತಾ ಪಂಚಮಿಯಂದು ಲಲಿತಾದೇವಿಯ ಜೊತೆಗೆ ಹಿಂದೂ ಭಕ್ತರು ಶಿವ ಮತ್ತು ಸ್ಕಂದಮಾತೆಯನ್ನು ಪೂಜಿಸುತ್ತಾರೆ. ಲಲಿತಾ ಪಂಚಮಿಯಂದು ಲಲಿತಾದೇವಿಯ ದೇವಾಲಯಗಳಲ್ಲಿ ಭಕ್ತರ ದೊಡ್ಡ ಸಭೆಗಳನ್ನು ವೀಕ್ಷಿಸಬಹುದು. ಈ ದಿನದಂದು ವಿಶೇಷವಾಗಿ ನಡೆಯುವ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಲು ಊರುಗಳಿಂದ ಬರುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ಈ ದಿನದಂದು ಹೆಚ್ಚಿನ ಉತ್ಸಾಹ ಮತ್ತು ಒದಗಿಸುವ ಭವ್ಯವಾದ ಮೇಳಗಳನ್ನು ಸಹ ನಡೆಸಲಾಗುತ್ತದೆ. ಈ ದಿನದಂದು ಲಲಿತಾದೇವಿಗೆ ಸಮರ್ಪಿತವಾದ ವೇದ ಮಂತ್ರಗಳನ್ನು ಓದುವುದು ಅಥವಾ ಪಠಿಸುವುದು ತುಂಬ ಒಳ್ಳೆಯದು. ಹೀಗೆ ಮಾಡುವುದರಿಂದ ಜೀವನದಲ್ಲಿ ವೈಯಕ್ತಿಕ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾಗುತ್ತದೆ ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ. ಲಲಿತಾ ಪಂಚಮಿಯ ಮಹತ್ವ. ಲಲಿತಾ ಪಂಚಮಿಯ ಧಾರ್ಮಿಕ ಮಹತ್ವವನ್ನು ಕಾಳಿಕಾ ಪುರಾಣದಂತಹ ವಿವಿಧ ಹಿಂದೂ ಧರ್ಮಗಳಲ್ಲಿ ಓದಬಹುದು. ಹಿಂದೂ ಸಂಸ್ಕೃತಿಯಲ್ಲಿ ಲಲಿತಾದೇವಿಯ ಆರಾಧನೆಯನ್ನು ಬಹಳ ಮುಖ್ಯ ಮತ್ತು ವಿಶೇಷವೆಂದು ಪರಿಗಣಿಸಲಾಗಿದೆ. ದಂತಕಥೆಗಳ ಪ್ರಕಾರ ಈ ಮಂಗಳಕರ ದಿನದಂದು ಲಲಿತಾದೇವಿಯ ಕಾಮದೇವನ ಚಿತಾಭಸ್ಮದಿಂದ ಸೃಷ್ಟಿಯಾದ ರಾಕ್ಷಸನಾದ ಭಾಂಡನನ್ನು ಸೋಲಿಸಲು ಕಾಣಿಸಿಕೊಂಡಳು ಎಂದು ನಂಬಲಾಗಿದೆ. ಆದ್ದರಿಂದ ಲಲಿತಾ ಪಂಚಮಿಯನ್ನು ಲಲಿತಾದೇವಿಯ ಗೋಚರಿಸುವಿಕೆ ಅಥವಾ ಜಯಂತಿ ಎಂದು ಆಚರಿಸಲಾಗುತ್ತದೆ. ಲಲಿತಾದೇವಿಯ ದುರ್ಗಾದೇವಿಯ ಅವತಾರವಾಗಿದೆ ಮತ್ತು ಪಂಚಮಹಾಭೂತಗಳು ಭೂಮಿ, ಗಾಳಿ, ಬೆಂಕಿ, ನೀರು ಮತ್ತು ಬಾಹ್ಯಾಕಾಶ ಎಂದು ಪ್ರತಿನಿಧಿಸುವ 5 ಅಂಶಗಳೊಂದಿಗೆ ಸಂಬಂಧ ಹೊಂದಿದೆ. ಭಾರತದ ದಕ್ಷಿಣ ಪ್ರದೇಶದಲ್ಲಿ ಲಲಿತಾದೇವಿಯನ್ನು ಚಂಡೀದೇವಿಯ ರೂಪ ಎಂದು ಪರಿಗಣಿಸಲಾಗಿದೆ. ಲಲಿತಾ ಪಂಚಮಿಯಂದು ಭಕ್ತರು ದೇವಿಯನ್ನು ಪೂರ್ಣ ಹೃದಯದಿಂದ ಪೂಜಿಸುತ್ತಾರೆ ಮತ್ತು ಅವಳ ಗೌರವಾರ್ಥವಾಗಿ ಕಠಿಣ ಉಪವಾಸವನ್ನು ಆಚರಿಸುತ್ತಾರೆ. ಈ ದಿನದಂದು ದೇವಿಯನ್ನು ಕೇವಲ ದರ್ಶನ ಮಾಡುವುದರಿಂದ ಜೀವನದಲ್ಲಿನ ಕಷ್ಟಗಳು ಮತ್ತು ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಪೂಜೆಯಿಂದ ಪ್ರಸನ್ನಳಾದ ನಂತರ ದೇವಿಯು ತನ್ನ ಭಕ್ತರಿಗೆ ತೃಪ್ತಿ ಮತ್ತು ಸಂತೋಷವನ್ನು ಅನುಗ್ರಹಿಸುತ್ತಾಳೆ. ದೇವಿ ಸ್ಕಂದಮಾತಾ. ದೇವಿ ಸಪ್ತ ಲೋಕಗಳ ಹೆಸರುಗಳಂತೆ ಅನುಕ್ರಮವಾಗಿ ಭೂ, ಭುವ, ಸ್ವ, ಮಹ, ಜನ, ತಪ ಮತ್ತು ಸತ್ಯ ಇವು 7 ವಾರತೆಗಳಾಗಿವೆ. ಈ 7 ಲೋಕಗಳ ನಿಯಂತ್ರಣ ಮಾಡುವ ಮಾತೆಯೇ ಸ್ಕಂದಮಾತೆ. ಈ 7 ಲೋಕಗಳಿಂದ ಪಾರಾಗಿ ಹೋಗಲು ಯಾರ ಸಹಾಯ ಬೇಕಾಗುತ್ತದೆಯೋ ಅವಳಿಗೆ ಸ್ಕಂದಮಾತೆ ಎನ್ನುತ್ತಾರೆ. ಭಕ್ತರು ಈ ತಾಯಿಯ ಮಂತ್ರವನ್ನು ಜಪಿಸಿದರೆ ಶೀಘ್ರ ಫಲಗಳನ್ನು ಪಡೆಯಬಹುದು. ಪಂಚಮಿಯ ದಿನ ಅಂದರೆ ನವರಾತ್ರಿಯ 5ನೇ ದಿನ ದುರ್ಗಾಮಾತೆಯ ಅವತಾರವಾದ ಸ್ಕಂದಮಾತೆಯನ್ನು ಆರಾಧಿಸಲಾಗುತ್ತದೆ. ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ. ಕಾರ್ತಿಕೇಯನ ತಾಯಿಯೇ ಸ್ಕಂದಮಾತೆ. ಹಾಗಾಗಿ ಭಗವಾನ್ ಸ್ಕಂದನ ಮಾತೆಯಾಗಿ ದುರ್ಗೆಯ ಅವತರಿಸಿದ್ದರಿಂದ ಸ್ಕಂದಮಾತಾ ಎಂದು ಪ್ರಸಿದ್ಧಳಾಗಿದ್ದಾಳೆ. ಷಣ್ಮುಖ ಕಾರ್ತಿಕೇಯನನ್ನು ತನ್ನ ತೊಡೆಯ ಮೇಲೆ ಕೂರಿಸಿರುವ ರೂಪದಲ್ಲಿ ಈ ದೇವಿಯು ಕಾಣಿಸಿಕೊಳ್ಳುತ್ತಾಳೆ. ದೇವಿಯನ್ನು ಆರಾಧಿಸುವ ಭಕ್ತರು
ಮಾತೆಯ ಆಶೀರ್ವಾದದ ಜೊತೆಗೆ ಮಗನಾದ ಸ್ಕಂದನ ಆಶೀರ್ವಾದವನ್ನು ಪಡೆಯಬಹುದು. ಸ್ಕಂದಮಾತೆಗೆ 4 ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಹಾಗೂ 2 ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರನ್ನು ಆಶೀರ್ವಾದ ಮಾಡುತ್ತಾಳೆ. ಇವಳ ಶರೀರದ ಬಣ್ಣವು ಸಂಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ. ಈ ಕಾರಣಕ್ಕಾಗಿ ಇವಳನ್ನು ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ. ಈ ಅವತಾರದಲ್ಲಿರುವ ಮಾತೆಯನ್ನು ಪೂಜಿಸುವುದರಿಂದ ಭಕ್ತರು ತಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಇದೆ. ಈ ದಿನ ಸ್ಕಂದಮಾತೆಯನ್ನು ಪೂಜಿಸುವ ಜನರು ನಿರ್ಲಿಪ್ತ ಆಲೋಚನೆಗಳತ್ತ ಸಾಗುತ್ತಾರೆ. ಅವರು ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲ ಒತ್ತಡಗಳಿಂದ ಮುಕ್ತರಾಗುತ್ತಾರೆ. ಆಧ್ಯಾತ್ಮಿಕವಾಗಿ ತೊಡಗಿಸಿಕೊಳ್ಳುವ ಭಕ್ತರು ಆತಂಕವನ್ನು ತೊಡೆದುಹಾಕುತ್ತಾರೆ ಮತ್ತು ದೈವಿಕ ಸಂತೋಷವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಸ್ಕಂದಮಾತೆಯು ಮಾತೃ ಸ್ವರೂಪದಲ್ಲಿರುವುದರಿಂದ ಅವಳು ಅತ್ಯಂತ ಪರಿಶುದ್ಧ, ಕರುಣಾಮಯಿ ಮತ್ತು ದೈವಿಕ ಮಹಾಶಕ್ತಿಯೂ ಆಗಿದ್ದು ತನ್ನ ಭಕ್ತರಿಗೆ ಆಸೆ ಈಡೇರಿಕೆಯನ್ನು ಅನುಗ್ರಹಿಸುತ್ತಾಳೆ ಮತ್ತು ತನ್ನ ಭಕ್ತರು ಬರಿಗೈಯಲ್ಲಿ ಹಿಂತಿರುಗಲು ಆಕೆ ಬಿಡುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.